ಸಿದ್ದರಾಮಯ್ಯನವರು ಅವರಿಂದಲೇ ಬಳ್ಳಾರಿಗೆ ಅವರು ಪಾದಯಾತ್ರೆ ಮಾಡಿದ್ರು. ಅನಂತರದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹೋದ್ರು. ಈಗ ನೀವು ಬಳ್ಳಾರಿಗೆ ಹೋಗ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಕೇಸ್ ಒಂದು ಹಂತಕ್ಕೆ ಈಗ ತನಿಖೆ ಆಗುವಂಥದ್ದು ಅಥವಾ ಅವರ ವಿರುದ್ಧದ ಪ್ರಕರಣಗಳು ಈಗ ಒಂದು ಹಂತಕ್ಕೆ ಬಂದಿದೆ. ಏನು ಹೇಳ್ತೀವಿ ಈ ಸಿಚುವೇಶನ್? ನೋಡಿ, ನಾನು ಒಂದಂತೂ ವಿಷಯ ತಮಗೆ ಬಟ್ ಏನೆಂದರೆ ಅದನ್ನು ಬೇರೆ ರೀತಿ ನೀವು ಯಾರೂ ಕೂಡ ಅದನ್ನು ತಗೋಬಾರ್ದು. ಭಾಗವತ, ನಾವು ರಾಮಾಯಣ, ಮಹಾಭಾರತ ಮತ್ತು ಭಾಗವತ, ಆ ಭಾಗವತದಲ್ಲಿ ನೀವು ಪುರಾಣಗಳು ಓದೋ ಟೈಮ್ನಲ್ಲಿ ಒಳ್ಳೆಯವರಿಗೆ ಒಂದಿಷ್ಟು ಕಷ್ಟಗಳು ಬರುತ್ತೆ. ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರ್ಬೋದು. ಈ 14 ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ಇವತ್ತು ನಾನು ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೊಂಡು ಅಸೆಂಬ್ಲಿ ಒಳಗಡೆ ನಾನು ಬಂದು ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿದ್ದವರು ಇವತ್ತು ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ಇದೇ ಅಸೆಂಬ್ಲಿ ಒಳಗಡೆ ನಾನು ಹೆಜ್ಜೆಯನ್ನು ಇಟ್ಟು ನನ್ನ ಜನ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದು ಚಾಮುಂಡೇಶ್ವರಿ ತಾಯಿ ಅವ್ರ ಊರಲ್ಲಿ ಇದ್ದಾಳೆ, ಆ ಮಹಿಷಾಸುರ ಮರ್ದಿನಿ. ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ, ದುರ್ಗಮ್ಮ ನನ್ನ ಕರೆಸ್ಕೊಳ್ತಾ ಇದ್ದಾಳೆ. ಆ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಷ್ಟೇ. ನೋಡಿ, ಭಾರತೀಯ ಜನತಾ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬಾರ್ದು, ಪಾರ್ಟಿ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಬದ್ಧವಾಗಿದ್ದು ಪಕ್ಷಕ್ಕೋಸ್ಕರ ನಾನು ದುಡಿತೀನಿ. ನಾನು ವರ್ಷಗಳ ಕಾಲ ಹೋಗಿರಲಿಲ್ಲ ಸರ್, ರಾಜಕೀಯ ನೋಡಿ, ನಾವು ಬಳ್ಳಾರಿಗೆ ನಾನು ಏನೆಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀನಿ ಅನ್ನೋದು ಇಡೀ ಬಳ್ಳಾರಿ ಜನರಿಗೆ ಗೊತ್ತಿದೆ. ನಾನು ಬಳ್ಳಾರಿಗೆ ಮತ್ತೆ ನಾನು ಹೋಗ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೇ ಆಗಿರುವಂಥ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ವಿಚಾರದಲ್ಲಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಇಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು, ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.